ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಮತ್ತೊಂದು ಲಾಗ್ಗೆ ಸ್ವಾಗತ. ಇವತ್ತು ನಾವು CBTಗೆ ಹೋಗ್ತಾ ಇದ್ದೀವಿ. ಮೇಘಾಗೆ ಸ್ವಲ್ಪ ಬುಕ್ಸ್ ಅದು ಮತ್ತು ಡ್ರೆಸ್ ಅದು ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವಾಗ CBTಗೆ ಬಂದ್ವಿ. CBTಗೆ ಬರೋಷ್ಟರಲ್ಲಿ ಮಳೆ ಹನಿ ಕೂಡ ಬೀಳ್ತಾ ಇತ್ತು. ನಮಗೆಲ್ಲಿ ಅಡ್ಡಾಡೋದಾಗುತ್ತೋ ಇಲ್ಲ, ಶಾಪಿಂಗ್ ಮಾಡೋಕ್ಕಾಗುತ್ತೋ ಇಲ್ಲ ಅಂದ್ಕೊಂಡ್ವಿ. ಹಾಗೆ ಹನಿ ಬಂದುಬಿಟ್ಟು ಹೊರಟೋಗ್ಬಿಡ್ತು. ಸಂಜೆ 6:30 ಬೇರೆ ಆಗಿತ್ತಲ್ವ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡ್ರಾಯ್ತು ಅಂದ್ಕೊಂಡ್ಬಿಟ್ಟು ಇಲ್ಲೇ ಗಿರ್ಮಿಟ್ ಮಾಡಾಕಂತಿದ್ರು. ಇಲ್ಲಿ CBTಲಿ ಮಸ್ತ್ ಗಿರ್ಮಿಟ್ ಮಾಡ್ತಾರೆ, ಮನೇಲಿ ಮಾಡೋ ಥರನ ಫೀಲ್ ಕೊಡುತ್ತೆ. ಹಾಗಾಗಿ ನಾವು ಬಂದಾಗ ಒಂದು ಸರಿ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ CBTಗೆ ಬಂದರೆ ಇವ್ರ ಹತ್ರ ಗಿರ್ಮಿಟ್ ಮಾಡಿಸ್ಕೊಂಡು ತಿನ್ನಿರಿ, ಸೂಪರ್ ಆಗಿರುತ್ತೆ. ಮಧ್ಯಾಹ್ನ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಬರೋದಿಲ್ಲ CBTಗೆ. ಇಷ್ಟೊತ್ತಿನಾಗ ಜಾಸ್ತಿ ಚೆನ್ನಾಗಿ ಕೊಡ್ತಾರೆ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓಡಾಡ್ತಾನೆ ಇರ್ತಾರೆ ಜನ, ಅಷ್ಟೊಂದು ಗದ್ದಲಿರುತ್ತೆ. ನಾವು ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಯಂಕಾಲ ಬಂದಿದ್ದೀವಿ. ಗಿರ್ಮಿಟ್ ತಿನ್ಕೊಂಡು ಇನ್ನು CBT ಒಳಗೆ ಹೋದ್ರಂತೂ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ನೋಡಿ ಜನ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಬರೋದಕ್ಕೆ. ತುಂಬ ಗದ್ದಲಿತ್ತು. ನಮ್ಮ ಮದುಗೆ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ. ಐಸ್ ಕ್ರೀಮ್ ಕೊಡ್ಸಂತ ಹಠ ಮಾಡಾಗುತ್ತಿದ್ಲು. ಅವ್ರ ಪಪ್ಪನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ಲು. ಎಲ್ಲೋದ್ರಮ್ಮ ಅಷ್ಟು ದೂರ ಹೋಗಿದ್ರು ಪಪ್ಪ? ಅದು ಮಗ ಐಸ್ ಕ್ರೀಮ್ ಬೇಕೀಗ. ನಾವು ಮೊದಲು ಬ್ಯಾಗಿನ ಅಂಗಡಿಗೆ ಬಂದ್ವಿ. ಸೈಡ್ ಬ್ಯಾಗ್ ತೊಗೋಬೇಕಾಗಿತ್ತು. ಇಲ್ಲಿಂದನೇ ಶಾಪಿಂಗ್ ಮಾಡ್ಕೋತಾ ಮತ್ತೆ ಒಳಗಡೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಬ್ಯಾಗ್ಗಳ ಅಂಗಡಿಗೆ ಹೋದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತಲೇ ಗೊತ್ತಾಗಲ್ಲ. ಅಷ್ಟೊಂದು ಚೆನ್ನಾಗಿರುವಂಥ ಬ್ಯಾಗ್ಗಳನ್ನು ತೋರಿಸ್ತಾನೆ ಇರ್ತಾರೆ. ನಾವು ಈ ಬ್ಲ್ಯಾಕಲ್ಲಿ ನೋಡಿದ್ವಿ. ಫುಲ್ ಕ್ವಾಲಿಟಿ ಚೆನ್ನಾಗಿತ್ತು. ಒಳಗಡೆನೂ ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಮೇಲೆ ಹಾಕಿರುವಂಥ ಬಟ್ಟೆನೂ ಕೂಡ ಸ್ಮೂತಾಗಿತ್ತು. ಚೆನ್ನಾಗಿ ಬಾಳಿಕೆ ಬರ್ತಿತ್ತು. ಒಂದು 8ರಿಂದ 10 ವರ್ಷ ಬಾಳಿಕೆ ಬರ್ತಿತ್ತು. ಅಷ್ಟೊಂದು ಚೆನ್ನಾಗಿತ್ತು. ಬಟ್ ರೇಟ್ ಅಷ್ಟೇ ಕಾಸ್ಟ್ಲಿ ಇತ್ತು. ತುಂಬ ರೇಟ್ ಹೇಳಿದ್ರು ಅವರು. ನೋಡೋಣ ಕಡಿಮೆ ಮಾಡಿದರೆ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾಯಿದ್ರಿ. ಆದರೂ ಅವರು ಕಡಿಮೆ ಮಾಡಲಿಲ್ಲ, ಜಾಸ್ತಿನೇ ಹೇಳಿದರು. ನಮಗೆ ಸರಿ ಹೋಗಲಿಲ್ಲ. ನಾವು ಈ ಸೈಡ್ ಬ್ಯಾಗ್ನ 350 ರೂಪಾಯಿ ಕೇಳಿದ್ವಿ, ಆದರೂ ಅವ್ರು ಕೊಡಲ್ಲ ಅಂತಂದರು. ಇಲ್ಲ ರೀ, ಕ್ವಾಲಿಟಿ ಚೆನ್ನಾಗಿದೆ ತಗೊಳ್ಳಿ ಅಂತಂದರು. ಸೈಡಲ್ಲಿ ಹಾಕೊಳ್ಳೋಕ್ಕೆ ಸ್ವಲ್ಪ ಪಟ್ಟಿ ಕೂಡ ಜಾಸ್ತಿ ಇತ್ತು, ನೋಡ್ಬೋದು ನೀವು. ಪಟ್ಟಿ ಜಾಸ್ತಿ ಇತ್ತು, ಆದರೆ ನೀರಿನ ಬಾಟ್ಲದು ಹಾಕಿದಾಗ ಬೇಗ ಕಟ್ ಆಗ್ತಾ ಇರಲಿಲ್ಲ ಸೈಡಲ್ಲಿ. ಅಷ್ಟೇ ಕ್ವಾಲಿಟಿ ಚೆನ್ನಾಗಿತ್ತಲ್ವ. ಹಾಗಾಗಿ ನಾವು ಕೇಳಿದ್ವಿ. 350 ರೂಪಾಯಿಗೆ ಅವ್ರು ಕೊಡಲಿಲ್ಲ. ಮತ್ತು ಬೇರೆ ಕಡೆ ಬಂದ್ವಿ, ಅಲ್ಲಿ ಕೂಡ ನೋಡ್ತಾ ಇದ್ವಿ. ಆದರೆ ನಮ್ಗೆ ಯಾವುದೂ ಕೂಡ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ರೇಟ್ ಕಡಿಮೆ ಇತ್ತು, ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಹಾಗೆ ಆಗುತ್ತೆ, ನಮ್ಗೆ ಇಷ್ಟ ಆಗಿದ್ದು ರೇಟ್ ಹೊಂದಲ್ಲ, ಇಷ್ಟ ಆಗದೆ ಇರೋದು ರೇಟ್ ಹೊಂದುತ್ತೆ. ಕಡೆಗೂ ಯಾವುದೋ ಒಂದು ತೊಗೊಂಡ್ರಾಯ್ತು ಅಂತೇಳ್ಬಿಟ್ಟು ಇಲ್ಲಿ ಬ್ಯಾಗ್ ಕೂಡ ಹಾಕಿದ್ರು. ಇವೆಲ್ಲವೂ ಕೂಡ ಮಕ್ಕಳನ್ನ ಆಚೆ ಕರ್ಕೊಂಡು ಹೋದಾಗ ನೀರಿನ ಬಾಟ್ಲದು ಅರ್ಧ ಲೀಟ್ರಾದರೂ ಹಿಡಿಯೋಷ್ಟಾದರೂ ಇರಬೇಕು ಅಂದ್ಕೊಂಡಿದ್ವಿ. ನಾವು ನೋಡಿದ್ವೆಲ್ಲ ಫ್ಯಾನ್ಸಿ ಇತ್ತು. ನನಗೆ ಸ್ವಲ್ಪ ಫೋನು ಮತ್ತು ಮನೆ ಚಾವಿ ಅದು ಅಷ್ಟೇ ಇಟ್ಕೊಳ್ಳೋ ಅಷ್ಟು ವೇಟ್ ಇತ್ತು. ಅರ್ಧ ಲೀಟ್ರ್ ನೀರಿನ ಬಾಟ್ಲದು ಹಾಕಿದ್ರೆ ಅದು ಸೈಡಲ್ಲಿರೋದು ಬೆಲ್ಟ್ ಕಿತ್ತೋಗ್ಬಿಡೋ ಥರ ಇತ್ತು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಗಟ್ಟಿಯಾಗಿರೋದೇ ತೊಗೋಬೇಕಲ್ವ. ಇವಾಗ ಬೇಸಿಗೆ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಯವರು ಹಂಗೆ ಹುಡುಕ್ತಾನೆ ಇದ್ವಿ. ಇಲ್ಲಿ ರೇಟ್ ಕಡಿಮೆ ಇತ್ತು, ಬಟ್ ವೇಟ್ಲೆಸ್ ಇದ್ದು. ತುಂಬ ಜಾಸ್ತಿ ವೇಟ್ ಹಿಡಿಯೋವಂಥದ್ದು ಇರಲಿಲ್ಲ. ಅವ್ರು ತೆಗೆದು ತೋರಿಸ್ತಾ ಇದ್ದರು, ನೋಡಿ ಇದನ್ನು ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಇಷ್ಟ ಆಯಿತು, ಅದು ತೊಗೊಂಡು ಬಂದ್ವಿ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ, ಬಂದರೆ ಬರಲಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಬುಕ್ ಸ್ಟಾಲಿಗೆ ಬಂದ್ವಿ. ಮೇಘಾಗೆ ಸ್ವಲ್ಪ ಬುಕ್ಸ್ ತೊಗೋಬೇಕಾಗಿತ್ತು. ಯಾವ್ದಿರಲಿ ಪೆನ್? ಇದೇ ಇರಲ್ಲ. ಒಂದು ರೆಡ್ ಪೆನ್ ಕೊಡ್ರಿ. 5 ಬೇಡ್ರಿ, ಒಂದೇ ಕೊಡ್ರಿ. ಒಂದೇ ಇರಲ್ಲ, 2 ಇರಲ್ಲ, ಒಂದತ್ತು. ಒಂದು ಶಾರ್ಪ್ನರು, ಒಂದು ಎರೇಸರ್ ಕೊಡ್ರಿ. ಪೆನ್ಸಿಲ್ ಐತ್ರಿ ನಟರಾಜ್ ಮನೇಲಿ. ಒಂದು ಗ್ರೀನ್ ಕಲರ್ ಪೆನ್ ಕೊಡ್ರಿ. ಅಪ್ಸರ ಐತೆ. ಅಪ್ಸರನ ಐತೆ. ಯಾವ್ದು ಅಪ್ಸರ ಬೇಕಾ? ಕಲರ್ ಇದೆ ಇರ್ಲೇನ? नीली तो होती है ना,
ಯಾವ ಪರ್ಪಲ್ ಕೊಡ್ರಿ. 50 ಡಬಲ್ ಸೀಟ್ ಕೊಡ್ರಿ. ಅಲ್ಲ 50 ಎಷ್ಟು ಯಾರು 50 ಹೇಳ. ಎಷ್ಟು ಹೇಳಮ್ಮ ವರ್ಷ? 50 ಅದಾವನ್ರಿ ಇವು? 40 ಆಯ್ತು ಆಯ್ತು. ಹಾಕ್ಬಿಡ್ರಿ. ಗ್ರೀನ್ ಪೆನ್ ಇಲ್ರಿ ಒಂದು ಈಗ ಒಂದು ಜಗ್ತು ಯೆಲ್ಲೋ ಕಲರ್ ರೀ. ಹೊಲಸ್ ಎದ್ದು ಕಾಣಿಸ್ತೈತೆ ನೋಡ್ರಿ. ಹೊಲಸ್ ಎದ್ದು ಕಾಣಿಸ್ಬಾರ್ದ್ರಿ ಅಲ್ಲಿ ನೋಡ್ರಿ ಕಲರ್. ನೀಲಿ ಕಲರ್ನ ಕಾಣಿಸಲ್ಲನ? ಮೆರೂನ್ ಅದೇ ಇರ್ಲ ಮೇಗ ಇದೇ ಇರ್ಲ ಅದಿರ್ಲ ವೈಟ್ ಅಂದ ಅದು ಕಾಣಿಸ್ತೈತನಲ್ಲ ಅದು ಕಾಣಿಸ್ತೈತೇನ್ರಿ? ಯಾವ್ದು ಬೇಕು ನೋಡ್ತಾವ? ಇವು ಹಿಟ್ಟನನ್ರಿ? ಹಿಟ್ಟನ್ನಲ್ಲ, ಹಿಟ್ಟನ್ನು ಬರುದಿಲ್ಲ ಈಗ ಎಲ್ಲ ನೀರನ್ನ. ಯಾವ್ದು? ಹಾ ತಿನ್ನಮ್ಮ. ಎಲ್ಲ ಮೆತ್ತಗಾಗೈತಲ್ಲ ಸರ. ಬಿಸಿಲಿಗೆ ಹಾಕ್ತಾರೆ ಸರ್. ಕಟ್ ಮಾಡಿದ್ವು ಅವರೇ ಬರ್ರಿ, ಕಟ್ ಮಾಡಿದ್ವು ಅವ ಹೆಂಗ್ರಿ ಇದು? 200 ರೂಪಾಯಿ ಐತಿ, ಅದು 150 ಹಿಡಿತೀವಿ. ನಾವು ಕೇಳಿಲ್ಲ, ಅದಕ್ಕೆ ಕೇಳಿದೆ. ಇಲ್ಲೊಂದು ಕೊಡ್ರಿ. ಇನ್ನೊಂದು ನಮ್ಮ ಇದ್ರಾಗ ಬಾರು ಅದು ಇಲ್ಲಿ ಅದು ತಿನ್ನು ಸಾಕಷ್ಟೇ. ಆ ಮಾಡಿ ತಿನ್ನು. ಚೆನ್ನಾಗೈತಾ? ತಿನ್ನಮ್ಮ, ಇನ್ನೊಂದು ಕೊಡ್ತಾರ. ಅದು ಚಪ್ಪಲಿ ಬೇಕು? ಅವನ್ ತೋತೀರಾ? ಅವನ್ ತೋತಿ ಒಳ್ಳೆ ನಾಗಂತ ನೋಡ್ರಿ. ಈಗ ಖಾರದ ತಗೋಬೇಕು, ಒಂದಿಟ್ಟು ಖಾರ ಹಾಕೋಬೇಕಾಗಿತ್ತು. ಅದು ಅಕ್ಕಿಗೆ ಖಾರ ಅದತ್ರಿ ಪಾನಿಪುರಿ ತಿಂದ. ಅದು ತಗೋ ತಗೋ, ತಿನ್ ನೋಡು, ತಿನ್ ನೋಡು. ಈ ಸೈಡ್ ಬರ್ರಿ, ಈ ಕಡೆ ಬಾ. ಅದಮ್ಮ ತಿನ್ ನೋಡು. ಕೈ ಬಿಡಿ ಇರು. ಚಲೋ ಆಯ್ತಾ? ಎಲ್ಲ
ಚಲೋ ಆಯ್ತಾ? ಚಲೋ ಆಯ್ತಾ? ಅದು ಸರಿ ಹೋಯ್ತು. ನಡಿಯಪ್ಪ ಜಿನ್ನ ಸಾಕು ಬಸ್ ಹತ್ತನ ಹೌದಮ್ಮ CBT ಸುತ್ತಾಡಿದ್ದು ಸಾಕು ನಡ್ರಿ ಇನ್ನು ಮನೆಗೆ ಹೋಗೋಣ. ಐವತ್ತಕ್ಕೈತಾ ನೋಡ್ರಿ ಹಂಗ 8:30 ಮುಗೀತು. 6 ಗಂಟೆಗೆ ಬಂದೀವಲ್ಲ ನಾವು. ಹಾಂ 6 ಗಂಟೆ 6 ಬಸ್ ಬಿಟ್ಟೇವಿ. 6:30 ಬಂದೇವಿ. 6:30 CBT ಬಂದು 6:30 2 ತಾಸು ಸುತ್ತಾಡಿದ್ವನ 8:30 2 ತಾಸು. ಬರೀ ಬುಕ್ ತೊಗೊಳಕಂತ ಬಂದು ಇಷ್ಟೆಲ್ಲ ಸುತ್ತಾಡ್ಕೊಂಡು ಹೊಂಟಿದ್ದೀವಿ ನೋಡಿ. ಅದು ಬೀಳಿಸ್ತೇವೆ ಅದು ತಿನ್ನಕ್ ಆಗಲಿಲ್ಲ ಅಂದ್ರೆ ಬಸ್ನೇ ನಡಿ. ಅದು ಬಸ್ನ ತಿನ್ನಕಂತ ಬಾಪತಿ. ಹಂಗೆ ಹಿಡ್ಕೊಂಡು ನಡಿ. ಹಾಂ ಇದು ಕೊಡ್ತೀಯನ ತಲೆ ಐತೆ. ಹಾಂ ತಿನ್ನು. ಬಸ್ನ ತಿನ್ನಕಂತ ಬಾ. ದೊಡ್ಡ ಹಿರಿ ಮನುಷ್ಯ ನೋಡು. ಮೇಘ ತಿಂತಿ? ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. ಇವತ್ತಿನ ಲಾಗ್ ಇದಾಗಿತ್ತು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.